ಪತ್ರಕರ್ತ ರವಿ ಬೂಸುಂಡೆ ಮೇಲೆ ಪ್ರಾದೇಶಿಕ ಅರಣ್ಯಾಧಿಕಾರಿಗಳು ಹಲ್ಲೆ ನಡೆಸಿದ ವಿಚಾರವಾಗಿ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಭೆ ನಡೆಸಿ ಪತ್ರಕರ್ತರ ರವಿ ಮೇಲೆ ಅಧಿಕಾರಿಗಳು ನಡೆಸಿದ ಹಲ್ಲೆಯನ್ನು ಖಂಡಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಪ್ರಜಾವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರ ಶಶಿ ಶೆಂಬಳ್ಳಿ, ರವಿಯವರು ತಮ್ಮ ಕರ್ತವ್ಯದ ನಿಮಿತ್ತ ವಿಡಿಯೋ ಮಾಡಿ ಸಹಜವಾಗಿ ಅಧಿಕಾರಿಗಳಿಗೆ ಕೇಳಿದಾಗ ಅಧಿಕಾರಿಗಳು ಸೌಜನ್ಯಯುತವಾಗಿ ವರ್ತಿಸಿ ಕಚೇರಿಗೆ ಕರೆದು ಮಾಹಿತಿ ಕೊಡುವುದನ್ನು ಬಿಟ್ಟು ಅವರ ಮೇಲೆ ಹಲ್ಲೆ ನಡೆಸಿ ಅವರ ಜಾತಿ ಕೇಳಿ ಹೀಯಾಳಿಸುವುದು ಅಕ್ಷಮ್ಯ ಮತ್ತು ಖಂಡನಾರ್ಹ. ಆದ್ದರಿಂದ ಈ ಘಟನೆಯನ್ನು ಖಂಡಿಸಿ ಸಚಿವರಿಗೆ ಕ್ರಮಕ್ಕೆ ಆಗ್ರಹಿಸುವುದು ಸೂಕ್ತ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಂತರ ಎಲ್ಲ ಪತ್ರಕರ್ತರ ನೇತೃತ್ವದಲ್ಲಿ ಹಲ್ಲೆ ನಡೆಸಿದ ಅಧಿಕಾರಿ ಮೇಲೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಎಸ್ಪಿ ಪ್ರದೀಪ್ ಕುಂಟಿಯವರಿಗೆ ಮನವಿ ನೀಡಲಾಯಿತು. ಈ ವೇಳೆ ಹಿರಿಯ ಪತ್ರಕರ್ತರಾದ ಬಾಬುವಾಲಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಡಿಕೆ ಗಣಪತಿ, ಕನ್ನಡಪ್ರಭ ಪತ್ರಿಕೆಯ ಕಲಬುರಗಿ ವಿಭಾಗದ ಬ್ಯೂರೋ ಚೀಫ್ ಅಪ್ಪರಾವ್ ಸವದಿ, ದಮನ್ ಹಿಂದಿ ಪತ್ರಿಕೆಯ ಸಂಪಾದಕ ಸಿದ್ದರಾಮಯ್ಯ ಸ್ವಾಮಿ, ಜನಧನಿ ಪತ್ರಿಕೆಯ ಸಂಪಾದಕರು ಆನಂದ್ ದೇವಪ್ಪ, ಸುದ್ದಿ ಸಮಯ ಸುದ್ದಿ ವಾಹಿನಿಯ ಪ್ರಧಾನ ಸಂಪಾದಕ ರವಿಸ್ವಾಮಿ ಹಾಗೂ ಜಿಲ್ಲೆಯ ಇನ್ನಿತರರು ಪತ್ರಕರ್ತರು ಉಪಸ್ಥಿತರಿದ್ದರು. ಅವರು ತಮ್ಮ ಕೆಲಸದ ನಿಮಿತ್ತ ಅದನ್ನು ಶೂಟಿಂಗ್ ಮಾಡಿಕೊಂಡು ಅಲ್ಲಿ ಸಹಜವಾಗಿ ಕೇಳಿದ್ದಾರೆ. ಆದರೆ ಅದಕ್ಕೆ ಅವರು ನೀವು ಕಚೇರಿಗೆ ಬನ್ರಿ ಅಂತ ಸೌಜನ್ಯಯುತವಾಗಿ ವರ್ತಿಸಿ ಅಲ್ಲಿ ಮಾಹಿತಿ ಕೊಡ್ತೀವಿ ಅಂತ ಹೇಳ್ಬೋದಿತ್ತು. ಆದರೆ ಸ್ಥಳದಲ್ಲಿ ಅವ್ರ ಮೇಲೆ ಹಲ್ಲೆ ನಡೆಸಿದ್ದು ಒಂದು. ಎರಡನೇದಾಗಿ ಅವರ ಜಾತಿಯನ್ನ ಕೇಳಿ ಮತ್ತೆ ಅದನ್ನು ಹೀಯಾಳಿಸೋದು ಬಹಳ ಅಕ್ಷಮ್ಯ, ಅದು ಮತ್ತೆ ಬಹಳ ಖಂಡನಾರ್ಹ ಇದೆ. ಈ ತರ ಜಾತಿಯ ಕಾರಣಕ್ಕಾಗಿ ಯಾರನ್ನ ದೂಷಿಸೋದಿಲ್ಲ, ಅದಕ್ಕಿಂತ ದೊಡ್ಡ ಅಪರಾಧ ಯಾವುದೂ ಅಲ್ಲ. ಹೀಗಾಗಿ ಈ ಘಟನೆ ಎಲ್ಲ ಬಹಳ ಅತ್ಯಂತ ಖಂಡನಾರ್ಹ. ನಮಗೂ ನಿನ್ನೆ ಈ ತರದ ವಿಡಿಯೋ ಬಂದಿತ್ತು. ನೋಡಿದಾಗ ಇದು ಯಾರ್ದು ತಪ್ಪು ಸರಿ ಎಂಬುದು ನಮಗೆ ಸ್ಪಷ್ಟತೆ ಇರಲಿಲ್ಲ. ಈಗ ಸ್ವತಃ ನಮ್ಮ ರವಿ ಅವರು ಬಂದು ಆ ಘಟನೆ ಬಗ್ಗೆ ವಿವರಿಸಿದ್ದಾರೆ. ಹೀಗಾಗಿ ಅದು ಅವ್ರು ಹೇಳಿದ್ದು ಸಂಪೂರ್ಣವಾಗಿ ನಿಜವಿದ್ರೆ ಆ ಅಧಿಕಾರಿಗಳದೇ ಇದರಲ್ಲಿ ದೋಷ ಅಂತ ಅನಿಸ್ತದೆ. ಹೀಗಾಗಿ ಅವ್ರ ವಿರುದ್ಧ ಕ್ರಮ ಆಗಬೇಕು. ಇಲ್ದಿದ್ರೆ ಬರುವ ದಿನಗಳಲ್ಲಿ ಬೇರೆ ಪತ್ರಕರ್ತರ ಜೊತೆನೂ ಈ ರೀತಿ ಅನುಚಿತವಾಗಿ ವರ್ತಿಸುವ ಘಟನೆಗಳಾಗಬಹುದು. ಹೀಗಾಗಿ ನಾವು ಈ ಘಟನೆಯನ್ನು ಖಂಡಿಸಿ ಈಗ ಸಚಿವರಿಗೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವುದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.